ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮೆಂತೆ ಕರಿ ಅಥವಾ ಮೆಂತೆ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಒಂದು ಸಲ. ಒಂದು ಬೋಗಾನಿ ಒಳಗೆ ನೀರು ಹಾಕ್ಕೊಂಡು ಕಟ್ ಮಾಡಿದ ಮೆಂತೆ ಸೊಪ್ಪನ್ನು ಏನು ಮಾಡಬೇಕು, ಚಂದಾಗ ಒಂದು ಸಲ ಅಥವಾ 2 ಸಲ ಚಂದಾಗ ತೊಳೆದು ಒಂದು ಸೂಸು ಪುಟ್ಟಿ ಒಳಗೆ ಹಾಕ್ಕೋಬೇಕು. ಚಂದಾಗ ನೀರು ಬಸದಾದ್ಮ್ಯಾಗ ಒಂದು ತವಾದ್ಮೇಲೆ ಪುಟಾಣಿ ಎಳ್ಳು ಎಲ್ಲ ಹಾಕ್ಕೊಂಡು ಚಂದಾಗ ಕೆಂಪು ಬಣ್ಣ ಬರೋವರೆಗೆ ಚಂದಾಗ ಹುರ್ಕೋಬೇಕ್ರಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ಪುಟಾಣಿ ಎಳ್ಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತಾ ಚಂದಾಗ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ತವಾದ್ಮ್ಯಾಗ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಬೆಳ್ಳುಳ್ಳಿ ಚಂದಾಗ ಕೆಂಪಾದ್ಮೇಲೆ ಮೆಂತ್ಯ ಸೊಪ್ಪನ್ನು ಹಾಕಿ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಮೆಂತ್ಯ ಸೊಪ್ಪು ಚಂದಾಗ ಮೆತ್ತಗಾಗುವಂಗೆ ಫ್ರೈ ಮಾಡ್ಕೋಬೇಕ್ರಿ. ಮೆಂತ್ಯ ಸೊಪ್ಪನ್ನ ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ರಿ. ಒಂದು ತವಾ ತೊಗೊಂಡು ಅದ್ರ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ. ಅದು ಎಣ್ಣೆ ಕಾದಾದ್ಮ್ಯಾಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ 1 ಟೇಬಲ್ ಸ್ಪೂನ್ ಸಾಸಿವೆ, ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ ಹಾಕಿ ಚಂದಾಗ ಅದು ಕೆಂಪು ಬಣ್ಣ ಬರೋವರೆಗೆ ಅದನ್ನ ಫ್ರೈ ಮಾಡ್ಕೋಬೇಕ್ರಿ. ಕಟ್ ಮಾಡಿ ಟೊಮೆಟೊ ಹಾಕಿ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗ ಮತ್ತೆ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಧನಿಯಾ ಪೌಡ್ರ್, ಅರಿಶಿಣ ಪುಡಿ, ಗರಂ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಾದ್ಮ್ಯಾಗ ರುಬ್ಬಿದಂಥ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಖಾರದ ಪುಡಿ, ನೀರು ಹಾಕುವಂತ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಫ್ರೈ ಮಾಡಿದ ಮೆಂತೆ ಹಾಕಿ ಮತ್ತು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬೇಯಕ ಬಿಡ್ಬೇಕ್ರಿ. ಬೇದಾದ್ಮ್ಯಾಗ ಮತ್ತೆ ಚಂದಾಗ ಕಲಿಸ್ಕೋಬೇಕ್ರಿ. ಅದು ಮಧ್ಯ ಸ್ವಲ್ಪ ಗಟ್ಟಿ ಆಗುತ್ತೆ. ಬೇಕಂದ್ರೆ ಇನ್ನೊಂದು ಚೂರು ನೀರು ಹಾಕೊಂಡು ಗ್ರೇವಿ ಥರನೂ ಮಾಡ್ಕೋಬೋದ್ರಿ. ನೋಡ್ರಿ, ರೆಡಿ ಆಯ್ತು ಈಗ ಮೆಂತೆ ಕರಿ ಅಥವಾ ಮೆಂತೆ ಪಲ್ಯ. ಯಾರು ತಿನ್ನಲ್ಲ ಅಂತಾರಲ್ಲ ಮೆಂತೆ ಪಲ್ಯನ, ಅವ್ರಿಗೆ ಈ ರೀತಿ ಮಾಡಿಕೊಡ್ರಿ ಒಂದ್ಸಲ, ಮಸ್ತ್ ಆಗತ್ತೆ. ನೀವು ಒಂದ್ಸಲ ಮಾಡಿ ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು.